ವೌಚರ್ಸ್ ದಲ್ಲಿ ನಮಗ ಓನ್ಲಿ ಟ್ಯಾಲಿ ಒಳಗಡೆ ಅಕೌಂಟ್ ಅಷ್ಟ ಮೇಂಟೈನ್ ಮಾಡೋದೈತಿ, ಇನ್ವೆಂಟ್ರಿ ಮೇಂಟೈನ್ ಮಾಡೋದಿಲ್ಲ. ಅಂದ್ರೆ ಫಸ್ಟ್ ಟ್ಯಾಲಿಯಲ್ಲಿ ನಾವ F11 ಕೀ ಪ್ರೆಸ್ ಮಾಡ್ಕೋತೀವಿ. F11 ಕೀ ಕಂಪನಿ ಕ್ರಿಯೇಷನ್ ಆದ ನಂತರ F11 ಕೀ ಪ್ರೆಸ್ ಮಾಡೋದು. ಅದರಲ್ಲಿ ಒಂದು ಆಪ್ಷನ್ ಬರ್ತೈತಿ ಮೇಂಟೈನ್ ಅಕೌಂಟ್ ಓನ್ಲಿ. ಅದು ಫಸ್ಟ್ ನೀವು ಎಸ್ ಅಂತೀವಿ. ಮೇಂಟೈನ್ ಅಕೌಂಟ್ ಓನ್ಲಿ. ನಮಗೆ ಅಕೌಂಟ್ ಅಷ್ಟೇ ಮೇಂಟೈನ್ ಮಾಡೋದೈತಿ, ಇನ್ವೆಂಟ್ರಿ ನಮಗೇನು ಅವಶ್ಯಕತೆ ಇಲ್ಲ. ಅಂದ್ರೆ ಫಸ್ಟ್ ಅಲ್ಲಿ ಹೋಗಿ ಮೇಂಟೈನ್ ಅಕೌಂಟ್ ಓನ್ಲಿ ಅಲ್ಲಿ ಎಸ್ ಅನ್ರಿ. ಎಸ್ ಎಸ್ ಇರ್ತೈತಿ. ನಮಗ ಇನ್ವೆಂಟ್ರಿನೂ ಬೇಕಂದ್ರ ನೋ ಅನ್ನೋದು. ಅಲ್ಲಿ ಎಸ್ ಇತ್ತು ನೋ ಮಾಡ್ರಿ, ನೋ ಇದ್ದಂದ್ರೆ ಎಸ್ ಮಾಡ್ರಿ. ವಿರುದ್ಧವಾಗಿ ನಾವು ಅಲ್ಲಿ ಸೆಟ್ಟಿಂಗ್ ಮಾಡ್ಕೊತೀವಿ. ಅಂದ್ರೆ ನಿಮ್ಮದಲ್ಲಿ ಒಂದೊಂದು ವೇಳೆ ಎಸ್ ಇರ್ಬೋದು, ನೋನು ಇರ್ಬೋದು, ಯಾರೇ ಚೇಂಜ್ ಮಾಡಿರೋದು ಇರ್ಬೋದು. ನಮಗೆ ಹೆಂಗ್ ಬೇಕು ಅದ್ರ ತಕ್ಕಂತ ನಾವು ಅಲ್ಲಿ ಆಪ್ಷನ್ ಆನ್ ಆಫ್ ಮಾಡ್ಕೋತೀವಿ. ನಮಗೆ ಅಕೌಂಟ್ ಅಷ್ಟ ಮೇಂಟೈನ್ ಮಾಡೋದಿತ್ತು ಅಂದ್ರೆ ನಾವು ಅಲ್ಲಿ ಎಸ್ ಅಂತೀವಿ. ಎಸ್ ಅಂದ ಇನ್ನ ಅಕೌಂಟಿಂಗ್ ವೌಚರ್ಸ್ ದಲ್ಲಿ ಹೋಗಿ, ವೌಚರ್ಸ್ ದಲ್ಲಿ ಹೋಗಿ ನಮಗ ಇಲ್ಲಿ 4 ವೌಚರ್ ಅನ್ನ ನೋಡ್ಕೋಬೇಕು. 4 ವೌಚರ್. ಒಂದು ಪರ್ಚೇಸ್, ಆನಂತರ ಎರಡನೇದ ಸೇಲ್ಸ್. ಈಗ ಪರ್ಚೇಸ್ ಎಂಟ್ರಿ ನಮಗೆ ಪಾಸ್ ಮಾಡ್ಕೋಬೇಕು. ಫಿಕ್ಸ್ 2 ಎಂಟ್ರಿ ಅದಾವ. 3ನೇ ಎಂಟ್ರಿ ಪರ್ಚೇಸ್ ಒಳಗೆ ಆಗಂಗ ಇಲ್ಲ. 2 ಎಂಟ್ರಿ ನಮಗ ನೆನಪಿಟ್ಕೋಬೇಕು. ಯಾವ್ದ? ಒಂದ ಕ್ಯಾಶ್ ಪರ್ಚೇಸ್. ಕ್ಯಾಶ್ ಪರ್ಚೇಸ್ ಇತ್ತು ಅಂದ್ರ ಟ್ಯಾಲಿ ಒಳಗಡೆ ನಾವು ಯಾವ ಅಕೌಂಟ್ ಫಸ್ಟ್ ಸೆಕೆಂಡ್ ಅಕೌಂಟ್ ಹಿಂಗ ತಗೊಳ್ಳೋದು. ಯಾಕಂದ್ರೆ ಡೆಬಿಟ್ ಕ್ರೆಡಿಟ್ ಅಂತ ನಾ ಹೇಳಿದ್ರೆ ಅಲ್ಲಿ ಒಮ್ಮೊಮ್ಮೆ ಡೆಬಿಟ್ ಫಸ್ಟ್ ಬರ್ತೈತಿ, ಕ್ರೆಡಿಟ್ ಫಸ್ಟ್ ಬರ್ತೈತಿ. ನಮಗ ಅದು ಕನ್ಫ್ಯೂಷನ್. ಅದು ಮ್ಯಾಲ ನಾವು ನೋಡೋದು ಇಲ್ಲ, ಅದು ಡೆಬಿಟ್ ಆಯ್ತು ಕ್ರೆಡಿಟ್ ಆಯ್ತು. ಅದಕ್ಕಾಗಿ ಫಸ್ಟ್ ಅಕೌಂಟ್ ಸೆಕೆಂಡ್ ಅಕೌಂಟ್ ಅನ್ನೋದು. ಅಂದ್ರೆ 1ನೇ ಅಕೌಂಟ್ ಯಾವ್ದ? ಅದು ಡೆಬಿಟ್ ಇರ್ಲಿ ಕ್ರೆಡಿಟ್ ಇರ್ಲಿ. ಓಕೆ, ಇಲ್ಲಿ ಫಸ್ಟ್ ಅಕೌಂಟ್ ಮತ್ತೆ ಸೆಕೆಂಡ್ ಅಕೌಂಟ್ ಯಾವ್ಯಾವ ಬರ್ತಾವ ಅಷ್ಟು ನೋಡ್ರು. ಕ್ಯಾಶ್ ಪರ್ಚೇಸ್ ಒಳಗಡೆ ಫಸ್ಟ್ ಅಕೌಂಟ್ ಕ್ಯಾಶ್ ದಲ್ಲಿ ಪರ್ಚೇಸ್ ಮಾಡಿದೀವಿ ಅಂದ್ರೆ ನಾವು ಕ್ಯಾಶ್ ಅಕೌಂಟ್. 2ನೇ ಅಕೌಂಟ್ ಪರ್ಚೇಸ್ ಅಕೌಂಟ್. ಮುಗಿತು. ಅಮೌಂಟ್ ಏನಿರ್ತೈತಿ ನೀವು ಅಲ್ಲಿ ಬರೆದ್ಬಿಡಿ. ಇದು ಫಿಕ್ಸ್. ಇನ್ನ ಕ್ರೆಡಿಟರ್ಸ್ ಪರ್ಚೇಸ್. ಕ್ರೆಡಿಟ್ ಪರ್ಚೇಸ್, ಕ್ರೆಡಿಟ್ ಪರ್ಚೇಸ್ ಮಾಡಿದೀವಿ ಅಂದ್ರೆ ಫಸ್ಟ್ ಅಕೌಂಟ್ ಮತ್ತ ಸೆಕೆಂಡ್ ಅಕೌಂಟ್. ಕ್ರೆಡಿಟ್ ಮೇಲೆ ಪರ್ಚೇಸ್ ಮಾಡಿದೀವಿ, ಮ್ಯಾಲಿಂದ ಅಷ್ಟು ಚೇಂಜ್ ಆಗ್ತೈತಿ. ಯಾವ್ದ? ಕಂಪನಿ ಹೆಸರ, ಕಂಪನಿ ನೇಮ್. ಯಾರ ಕಡೆಯಿಂದ ಕೊಂಡ್ಕೊಂಡ್ರಿ ಆ ಕಂಪನಿ ಹೆಸರು ತೋರಿ. ಕಂಪನಿ ನೇಮ್ ಅಂತ ತಗೋತೀನಿ. ಹೆಸರು ಏನ್ ಬೇಕಾದ್ರೆ ಇರ್ಬೋದು. ಯಾವ ಕಂಪನಿ ಕಡೆಯಿಂದ ನೀವು ತಗೊಂಡ್ರಿ ಆ ಕಂಪನಿ ಹೆಸರು ಫಸ್ಟ್. ಸೆಕೆಂಡ್ ಪರ್ಚೇಸ್ ಅಕೌಂಟ್. ಮತ್ತೆ ಇದರಲ್ಲಿ ನೀವು ತಪ್ಪು ಮಾಡ್ತಾರಂದ್ರೂ ಆಗಂಗಿಲ್ಲ. ತಪ್ಪು ಎಂಟ್ರಿ ಪಾಸ್ ಮಾಡ್ತಾನಂದ್ರೂ ಆಗಂಗಿಲ್ಲ. ಅದು ಮಾಡಬಿಡಂಗಿಲ್ಲ. ಅಂದ್ರೆ ತಪ್ಪು ಆಗಂಗಿಲ್ಲ, ಆದ್ರೆ ಅಲ್ಲಿ ಎಂಟ್ರಿನೂ ಪಾಸ್ ಆಗಂಗಿಲ್ಲ. ನಮಗೆ ಕರೆಕ್ಟ್ ಎಂಟ್ರಿ ಪಾಸ್ ಮಾಡ್ಕೋಬೇಕಂದ್ರೆ ಈಗ. ಓಕೆ, ಇನ್ನ ನಮಗಿಲ್ಲಿ ಪರ್ಚೇಸ್ ಅಕೌಂಟ್ ಒಂದು ಕ್ರಿಯೇಷನ್ ಮಾಡ್ಕೋಬೇಕು, ಮತ್ತೆ ಕಂಪನಿ ಅಕೌಂಟ್ ಒಂದು ಕ್ರಿಯೇಷನ್ ಮಾಡ್ಕೋಬೇಕು. ಈಗ ಇಲ್ಲಿ ಲೇಜರ್ ಕ್ರಿಯೇಷನ್, ಇಲ್ಲಿ ನಾವು ತಪ್ಪು ಮಾಡ್ತೀವಿ. ಲೇಜರ್ ಕ್ರಿಯೇಷನ್ ಒಳಗಡೆ ಲೇಜರ್ ನೇಮ್, ಲೇಜರ್ ನೇಮ್ ಆನಂತರ ಇಲ್ಲಿ ಗ್ರೂಪ್ ಯಾವ್ದು ಬರಬೇಕು. ಫಸ್ಟ್ ನಮಗ ಪರ್ಚೇಸ್ ಅಕೌಂಟ್, ಪರ್ಚೇಸ್ ಅಕೌಂಟ್ ಕ್ರಿಯೇಷನ್ ಮಾಡಬೇಕು. ಅಂಡರ್ ಗ್ರೂಪ್ ಪರ್ಚೇಸ್ ಅಕೌಂಟ್. ಆನಂತರ ಕಂಪನಿ ಹೆಸರಿತ್ತು ಅಂದ್ರೆ ಸಂಡ್ರಿ ಕ್ರೆಡಿಟರ್ಸ್. ಓಕೆ, ಅಂದ್ರೆ ಇವು ಲೇಜರ್ ಅಕೌಂಟ್ ನಮಗ ಕ್ರಿಯೇಷನ್ ಮಾಡ್ಕೋಬೇಕು. ಕಂಪನಿ ಹೆಸರು ಚೇಂಜ್ ಆಗ್ಬೋದು, ಆದ್ರೆ ಗ್ರೂಪ್ ಆದ್ರೆ ಸೇಮ್. ಇದು ಕ್ರಿಯೇಷನ್ ಮಾಡಿ ಪರ್ಚೇಸ್ ಒಳಗಡೆ ಈಸಿಲಿ ಎಂಟ್ರಿ ನಾವು ಅಲ್ಲಿ ಪಾಸ್ ಮಾಡ್ಕೋತೀವಿ. ಸೇಮ್ ಸೇಲ್ಸ್, ಸೇಲ್ಸ್ ಒಳಗಡೆ ಕ್ಯಾಶ್ ಸೇಲ್ಸ್ ಮತ್ತು ಕ್ರೆಡಿಟ್ ಸೇಲ್ಸ್. ಕ್ಯಾಶ್ ಸೇಲ್ಸ್, ಕ್ಯಾಶ್ ಸೇಲ್ಸ್ ಒಳಗಡೆ ಫಸ್ಟ್ ಅಕೌಂಟ್ ಕ್ಯಾಶ್. ಅದ ಡೆಬಿಟ್ ಐತೋ ಕ್ರೆಡಿಟ್ ಐತೋ ಅದು ನೋಡ್ಬೇಡ್ರಿ. ಫಸ್ಟ್ ಕ್ಯಾಶ್, ಕ್ಯಾಶ್ ಐತಂದ್ರೆ ಸೆಕೆಂಡ್ ಸೇಲ್ಸ್ ಅಕೌಂಟ್.
ಇಲ್ಲಿ ಕ್ರೆಡಿಟ್ ಸೇಲ್ಸ್, ಕ್ರೆಡಿಟ್ ಸೇಲ್ಸ್ ಫಸ್ಟ್ ಅಕೌಂಟ್ ಕಂಪನಿ ನೇಮ್ ಇದ್ರಾಗ ಕೂಡ, ಎರಡನೇ ಅಕೌಂಟ್ ಸೇಲ್ಸ್. ಅಂದ್ರೆ ಡಿಫರೆನ್ಸ್ ಸೇಲ್ಸ್ ಪರ್ಚೇಸ್ ಅಷ್ಟ ಆತೈತಿ, ಉಳ್ಕಾದ ಎಂಟ್ರಿ ಸೇಮ್ ಐತಿ. ಸೇಲ್ಸ್ ಅಕೌಂಟ್ ಇದ್ರ ಲೆಜರ್ ಅಕೌಂಟ್ ನಮಗ್ ಕ್ರಿಯೇಷನ್ ಮಾಡ್ಕೋಬೇಕು ಅಂದ್ರ ನಾವಿಲ್ಲಿ ಫಸ್ಟ್ ಸೇಲ್ಸ್ ಅಕೌಂಟ್ ಅಂಡರ್ ಗ್ರೂಪ್ ಏನ್ ತಗೋಬೇಕು, ಸೇಲ್ಸ್ ಅಕೌಂಟ್. ಇಷ್ಟೆಲ್ಲ ಗುರ್ತೈತಿ ಮತ್ತೆ ಬರಂಗಿಲ್ಲ ಅಂತ ಒಳಗೆ ಹೋಗಿ ಕಂಪನಿ ನೇಮ್ ಅಥವಾ ಸಪ್ಲೈಯರ್ ಅಂತೀವಿ ನಾವು. ಸಪ್ಲೈಯರ್ ನೇಮ್ ಮೇಲ್ಗಡೆ ಸಪ್ಲೈಯರ್ ತಗೋಬೇಕು, ಇಲ್ಲಿ ಕೆಳಗಡೆ ಕಸ್ಟಮರ್ ನೇಮ್. ಅದನ್ನ ಕಂಪನಿ ನೇಮ್ ಹಾಕಿನಿ, ಕಸ್ಟಮರ್ ನೇಮ್ ಅಂಡರ್ ಗ್ರೂಪ್ ಸಂಡ್ರಿ ಡೇಟರ್ಸ್. ಓಕೆ, ಹಿಂಗ್ ನಾವು ಈ ಲೆಜರ್ ಅಕೌಂಟ್ ಕ್ರಿಯೇಷನ್ ಮಾಡ್ತಾ ಮಾಡ್ತಾ ಎಂಟ್ರಿ ಪಾಸ್ ಮಾಡ್ಕೋತೀವಿ. ಗುರ್ತಾತು ಸೇಲ್ಸ್. ಮೂರನೇದ್ ನೋಡುನು ರಿಸಿಪ್ಟ್. ರಿಸಿಪ್ಟ್ದಲ್ಲಿ ಯಾವ ಲೆಜರ್ ಅಕೌಂಟ್ ಕ್ರಿಯೇಷನ್ ಮಾಡೋ ಅವಶ್ಯಕತೆ ಇಲ್ಲ ಅಂತ ನಾ ಹೇಳ್ತೀನಿ. ಈಗಾಗಲೇ ನಾ ಎಂಟ್ರಿ ಏನ್ ಹೇಳಿದೀನಿ ಮಾಡ್ರಿ ಅಂತ. ರಿಸಿಪ್ಟ್ದಾಗ ನಾವ ಒಂದೇ ಒಂದು ಎಂಟ್ರಿ ನಾವ್ ಇಲ್ಲಿ ನೋಡೋರ್ದಿವಿ, ಕ್ಯಾಶ್ ರಿಸೀವ್ಡ್. ಅಂದ್ರ ಕ್ಯಾಶ್ ನಮ್ ಕಡೆ ಬಂತು ಅಂದ್ರ ರಿಸಿಪ್ಟ್. ಈಗ ಇಲ್ಲಿ ಫಸ್ಟ್ ಯಾರ ಕಡೆಯಿಂದ ಬಂದೈತಿ ಅಷ್ಟೇ ಹೇಳುದು. ಕಂಪನಿ ಹೆಸರ, ಎರಡನೇದ ಕ್ಯಾಶ್ ಕೊಟ್ಟಾನು ಚೆಕ್ ಕೊಟ್ಟಾನು, ಕ್ಯಾಶ ಆರ್ ಬ್ಯಾಂಕ್. ಇಲ್ಲಿ ಕ್ಯಾಶ್ ಹೆಸರು ತೋರಿ ಅಥವಾ ಬ್ಯಾಂಕ್ ಹೆಸರು ತೋರಿ. ಚೆಕ್ ಕೊಟ್ಟಿದಂದ್ರ ಬ್ಯಾಂಕ್, ರೊಕ್ಕ ಕೊಟ್ಟಿದಂದ್ರ ಕ್ಯಾಶ್. ಮುಗಿತಿಲ್ಲ. ಯಾವತ್ತು ಹಿಂಗ ಎಂಟ್ರಿ ಪಾಸ್ ಆಗೋದು. ರೊಕ್ಕ ಯಾರ ಕಡೆಯಿಂದ ಬಂದವು, ಓಕೆ, ಆ ನಂತರ ಕ್ಯಾಶ್. ಇನ್ನೂ ಒಂದು ರಿಸೀಟ್ ನಾವು ಮುಂದೆ ನೋಡ್ಕೊಳ್ಳೋಣ, ಆದ್ರೆ ಈಗ ಹೇಳ್ಬಿಟ್ಟಿರ್ತೀನಿ. ಇಲ್ಲಿ ಒಂದ ನಾವು ರೊಕ್ಕ ಎಲ್ಲಿಂದ ಬಂದೈತಿ, ಅದು ಯಾರೇ ಕೊಟ್ಟಿರಂದ್ರೆ ಬಂದೈತಿ. ಅದ ನಮಗ ಕಮಿಷನ್ ಬಂತು, ಡಿಸ್ಕೌಂಟ್ ಬಂತು, ಅಥವಾ ಬಾಡಿಗೆ ಬಂತು, ಸ್ಯಾಲ್ರಿ ಬಂತು. ಎದರಿಂದ ಬಂದೈತಿ ನಮಗ ಆ ರೊಕ್ಕ, ಆ ಅಕೌಂಟ್ ಹೆಸರು ಬರೀತೀವಿ. ಆನಂತರ ಕ್ಯಾಶ್ ಬಂದೈತಿ ಅಂದ್ರೆ ಕ್ಯಾಶ್. ಎದರಿಂದ ಬರ್ತೈತಿ ಆ ಎಲ್ಲಾ ಕುರಿತು ಹೆಸರು ಬರೆಯೋದಕ್ಕಿಂತ ಕಾಮನ್ ಆಗಿ ನಾವೇನ್ ಹೇಳ್ಬೋದು, ಇನ್ಕಮ್. ಇನ್ಕಮ್ ಸೋರ್ಸ್ ಅಕೌಂಟ್. ಇನ್ಕಮ್ ಎಲ್ಲಿಂದ ಬಂದೈತಿ ಅದರ ಹೆಸರ, ಕೆಳಗಡೆ ಕ್ಯಾಶ್ ಅಕೌಂಟ್. ಇದು ಫಿಕ್ಸ್ ಅದಾವು, ಇದು ಬಿಟ್ರೆ ಬೇರೆದು ಆಗಂಗೇ ಇಲ್ಲ. ನೆಕ್ಸ್ಟ್ ಪೇಮೆಂಟ್. ಪೇಮೆಂಟ್ ನಲ್ಲಿ ರೊಕ್ಕ ಹೋಗಿದಾವು ಬಿಸ್ನೆಸ್ ಆಗಿನು ಅಂದ್ರ ಕಣ್ಣು ಮುಚ್ಚಿ ನಾವೇನೋದು ಪೇಮೆಂಟ್. ರೊಕ್ಕ ಬಂದಾವಂದ್ರ ರಿಸಿಪ್ಟ್, ರೊಕ್ಕ ಹೋಗ್ಯಾವಂದ್ರ ಪೇಮೆಂಟ್. ಓಕೆ, ರೊಕ್ಕ ಎಲ್ಲೆಲ್ಲಿ ಹೋತಾವು, ಕ್ಯಾಶ್ ಪೇಡ್. ಯಾರ ಕಡೆಯಿಂದ ನಾವು ಉದ್ರಿ ಕೊಂಡ್ಕೊಂಡಿರ್ತೀವಿ ಅವ್ರಿಗೆ ರೊಕ್ಕ ಕೊಟ್ಟಿರ್ತೀವಿ. ಲೋನ್ ಏನ್ ತಗೊಂಡಿರ್ತೀವಿ ಅದರ ರೊಕ್ಕ ಕೊಟ್ಟಿರ್ತೀವಿ. ಯಾರಿಗೆ ಲೋನ್ ಕೊಟ್ಟಿರ್ತೀವಿ, ರೊಕ್ಕ ಹೋದು ಅಂದ್ರೆ ಎಲ್ಲಿ ಬರಬೇಕು, ಪೇಡ್. ಇಲ್ಲಿ ಯಾರಿಗೆ ಕೊಟ್ಟಿದ್ರಿ ಅವ್ರ ಹೆಸರ, ಕಂಪನಿ ನೇಮ್. ಎರಡನೇದ ಕ್ಯಾಶ ಕೊಟ್ಟಿರಂದ್ರೆ ಕ್ಯಾಶ, ಚೆಕ್ ಕೊಟ್ಟಿದ್ರಿ ಅಂದ್ರೆ ಬ್ಯಾಂಕ್. ನೆಕ್ಸ್ಟ್ ಇಲ್ಲಿ ಫಸ್ಟ್ ಅಕೌಂಟ್ ಅದಂತೂ ಫಿಕ್ಸ್ ಆತ. ಇನ್ನು ಕ್ಯಾಶ್ ಹೋಗೋ ದಾರಿಗಳು ಬಹಳಷ್ಟು ಅದಾವ. ಮತ್ತ ಅದು ಸ್ಟೇಷನರಿ ತೊಗೊಂಬಂದಿವಿ, ಅದು ತೊಗೊಂಬಂದಿವಿ, ಇದು ತೊಗೊಂಬಂದಿವಿ, ಮಷಿನ್ ತೊಗೊಂಬಂದಿವಿ, ಏನ್ ಸುಡುಗಾಡಿ ಎಲ್ಲ ಅದಾವ. ಓಕೆ, ಅವು ಎಲ್ಲ ಎಕ್ಸ್ಪೆನ್ಸಸ್. ನಾವು ಅದಕ್ಕೆ ಏನಂತೀವಿ, ಎಕ್ಸ್ಪೆನ್ಸಸ್. ಓಕೆ, ಅಥವಾ ಅಸೆಟ್ ಮೇಲೆ ಮಾಡಿದಂತ ಖರ್ಚ. ಅಸೆಟ್ ಕೊಂಡ್ಕೊಂಡಿವಿ ಅಥವಾ ಅದ್ರ ಮೇಲೆ ಖರ್ಚು ಮಾಡ್ತೀವಿ. ಅವೆಲ್ಲ ಅಕೌಂಟ್. ಫಸ್ಟ್ ಅಕೌಂಟ್, ಸೆಕೆಂಡ್ ಅಕೌಂಟ್, ಕ್ಯಾಶ, ಇಲ್ಲಾದ್ರೆ ಬ್ಯಾಂಕ್. ಓಕೆ, ಹಿಂಗ ನಾವ ಇವು 4 ಎಂಟ್ರೀಸ್ ಅನ್ನ ಪಾಸ್ ಮಾಡ್ಕೋಬಹುದು. ಇನ್ನ ಟ್ಯಾಲಿ ಒಳಗಡೆ ನೋಡ್ಕೋಣ. ಇನ್ನ ಟ್ಯಾಲಿ ನಾವಿಲ್ಲಿ ಸ್ಟಾರ್ಟ್ ಮಾಡ್ಕೊಂಡಿವಿ. ಫಸ್ಟ್ ಆಪ್ಷನ್ ಏನ್ ಮಾಡ್ಬೇಕು, F11. ಕನ್ಫ್ಯೂಷನ್ ಬೇಡ ಅಂತ ಫಸ್ಟ್ F11, F1. ಇಲ್ಲಿ
ಮೇಂಟೈನ್ ಅಕೌಂಟ್ ಓನ್ಲಿ ಏನು ಅನ್ನೋದಲ್ಲಿ ಎಸ್ ಅಲ್ಲಿ ನೋ ಇರ್ತೈತೆ. ಒಮ್ಮೆ ಎಸ್ ಇತ್ತಂದ್ರೆ ಹಂಗ ಬಿಡ್ರಿ, ನೋ ಇತ್ತಂದ್ರೆ ಎಸ್ ಅಂತ. ಆತು ಎಸ್ ಮಾಡ್ಕೊಂಡಿವಿ. ಎಸ್ ಮಾಡ್ಕೊಳ್ಳೋಣ, ಅಲ್ಲಿ ಸ್ವಲ್ಪ ಆಪ್ಷನ್ಗಳು ಇನ್ವೆಂಟ್ರಿ ಇವೆಲ್ಲ ತಾನ ಹೋಗ್ಬೇಕು. ಇನ್ನ ಅಕೌಂಟ್ ಇನ್ಫಾರ್ಮೇಶನ್ ದಲ್ಲಿ ಹೋಗೋಕ್ಕಿಂತ ನಾ ಡೈರೆಕ್ಟ್ ಏನ್ ಮಾಡ್ಕೋತೀನಿ, ಅಕೌಂಟಿಂಗ್ ವೌಚರ್ ದಲ್ಲಿ ಹೋಗಿ ಎಂಟ್ರಿ ಪಾಸ್ ಮಾಡ್ತೀನಿ. ಎಂಟರ್. ಇಲ್ಲಿ ಪರ್ಚೇಸ್ ಗಾಗಿ ಶಾರ್ಟ್ ಕಟ್ ಕೀ ಏನೈತಿ, F9 ಕೀ ಪ್ರೆಸ್ ಮಾಡ್ತೀನಿ. ಇಲ್ಲಿ ವೌಚರ್ ಮೋಡ ಮತ್ತೆ ಇನ್ವಾಯ್ಸ್ ಮೋಡ ಎರಡು ಮೋಡ್ ಬರ್ತಾವ. ಇದು ಬಂತು ಇನ್ವಾಯ್ಸ್ ಮೋಡ್. ನಾ ಏನ್ ಮಾಡ್ತೀನಿ, ಕಂಟ್ರೋಲ್ ವಿ ಹೊಡಿತೀನಿ, ವೌಚರ್ ಮೋಡ್. ಇಲ್ಲಿ ಡೇಟ್ ಹಾಕ್ತೀವಿ 1 2 F2 ಹೊಡೆದ್ ನಾವು ಅಲ್ಲಿ ಡೇಟ್ ಹಾಕಿದ್ವಿ. ಇನ್ವಾಯ್ಸ್ ನಂಬರ್ ಅಂದ್ರೆ ಬಿಲ್ ನಂಬರ್. ಇಲ್ಲಿ 2 ನೀವು ಕ್ಯಾಶ್ ಪರ್ಚೇಸ್ ಮಾಡಿದ್ರು, ಕ್ರೆಡಿಟ್ ಪರ್ಚೇಸ್. ಕ್ಯಾಶ್ ಪರ್ಚೇಸ್ ಮಾಡಿದ್ರಿ ಅಂದ್ರೆ ಕ್ಯಾಶ್. ಓಕೆ, ಎಷ್ಟು ರೂಪಾಯಿದ, 25,000 ರೂಪಾಯಿದ. ಆನಂತರ ಬಾಯ್, ಇಲ್ಲಿ ಫಿಕ್ಸ್ ಅಕೌಂಟ್ ಅದು ಚೇಂಜ್ ಆಗಂಗಿಲ್ಲ, ಒಂದು ಫಿಕ್ಸ್ ಇರ್ತೈತಿ. ಪರ್ಚೇಸ್ ಅಕೌಂಟ್ ಯಾವ್ದಾ, ಪರ್ಚೇಸ್ ಅಕೌಂಟ್ ಇಲ್ಲಿ ಇಲ್ಲ ಅಂದ್ರೆ ಒಮ್ಮೆ ಕ್ರಿಯೇಷನ್ ಮಾಡ್ಕೊಳ್ಳೋದು. ಪರ್ಚೇಸ್ ಅಕೌಂಟ್ ಬಹಳಷ್ಟು ಸಲ ಮಾಡಕ್ ಹೋಗ್ಬೇಡ್ರಿ, ಮುಂದೆ ಹೋಗಿ ನಮ್ಗೆ ಕನ್ಫ್ಯೂಷನ್. ಒಮ್ಮೆ ಮಾಡಿದ್ರೆ ಮುಗಿದೋತು. ಅಲ್ಟ್ ಸಿ ಪರ್ಚೇಸ್ ಅಕೌಂಟ್, ಇದು ಒಮ್ಮೆ ಮಾಡುವುದು. ಅಂಡರ್ ಗ್ರೂಪ್ ಪರ್ಚೇಸ್ ಅಕೌಂಟ್. ಇಲ್ಲಿ ನೀವು ತಪ್ಪು ಮಾಡ್ರಿ, ಅಲ್ಲಿ ಎಂಟ್ರಿನ ಪಾಸ್ ಆಗಲ್ಲ. ಇಲ್ಲಿ ತಪ್ಪು ಮಾಡ್ರಿ, ಅಲ್ಲಿ ಬರಂಗ ಇಲ್ಲ. ಅಂಡರ್ ಗ್ರೂಪ್ ಪರ್ಚೇಸ್ ಅಕೌಂಟ್. ಓಕೆ, ಇದನ್ನ ನೆನಪಿಟ್ಕೋಬೇಕು ನಾವು. ಇಲ್ಲಿ ನ್ಯಾರೇಷನ್ ನೀವು ಹೆಂಗ್ ಬೇಕಂಗ್ ನೀವು ಅಲ್ಲಿ ಬರ್ಕೊಳ್ಳಿ. ಒಂದ್ ವೇಳೆ ನಾವು ಕ್ರೆಡಿಟ್ ಪರ್ಚೇಸ್ ಮಾಡಿದೀವಿ ಅಂದ್ರ ಅಲ್ಲಿ ಕಂಪನಿ ನೇಮ್ ಬೇಕು. ನಮಗೆ ಯಾವ ಕಂಪನಿ ಕಡೆಯಿಂದ ಕೊಂಡ್ಕೊಂಡಿದೀವಿ ಆ ಕಂಪನಿ ಹೆಸರು. ಆ ಕಂಪನಿ ಹೆಸರು ಇಲ್ಲಿ ಐತೆನಾ, ಇಲ್ಲಂದ್ರ ಕ್ರಿಯೇಷನ್ ಮಾಡ್ಕೋಬೇಕು. ಡೈರೆಕ್ಟ್ ಇಲ್ಲಿಂದ ಕ್ರಿಯೇಷನ್ ಮಾಡ್ಕೋಬೇಕಂದ್ರೆ ನಾವು ಅಲ್ಟ್ ಸಿ, ಕಂಪನಿ ಹೆಸರ ABC ಅಂಡ್ ಕಂಪನಿ. ಅಂಡರ್ ಗ್ರೂಪ್ ಸಂಡ್ರಿ, ಇಲ್ಲಿ ಸ್ವಲ್ಪ ನಾವು ಡೇಟರೋ ಕ್ರೆಡಿಟರೋ ಫಿಕ್ಸ್ ಮಾಡ್ಬೇಕು. ಸಂಡೇ ಡೇಟರೋ ಕ್ರೆಡಿಟರೋ ಇಲ್ಲೇ ನಾವು ಕನ್ಫ್ಯೂಷನ್ ಮಾಡ್ತೀವಿ. ಪರ್ಚೇಸ್ ಅಂದ್ರೆ ಕ್ರೆಡಿಟರ, ಸೇಲ್ಸ್ ಅಂದ್ರೆ ಡೇಟರ. ಇದು ನೆನಪಿಟ್ಕೊಳ್ಳಿ. ಪರ್ಚೇಸ್ ಅಂದ್ರೆ ಏನ್ ಬರ್ಬೇಕು, ಕ್ರೆಡಿಟರ್. ಸೇಲ್ಸ್ ಅಂತೀವಿ, ಇಲ್ಲಿ ಮೇಂಟೈನ್ ಬಿಲ್ ಬೈ ಬಿಲ್ ನೋ ಅನ್ರಿ. ಎಸ್ ಅಂದ್ರೆ ಅಲ್ಲಿ ಕೇಳ್ತೈತಿ, ಹಾ ಬಿಲ್ ನಂಬರ್ ಹಾಕು, ಆನ್ ಹಾಕು, ಈನ್ ಹಾಕು, ಕೇಳತೈತಿಲ್ಲ ಒಳಗ. ಇಲ್ಲಿ ಎಸ್ ಅಂದ್ರೆ ಅವೆಲ್ಲ ಬರ್ತಾವ ನೋಡ್ರಿ. ಸರ್ ಇದೇನಾ ಅನ್ಕೋತೀನಿ ಬಿಡ್ತೈತಿ. ಇಲ್ಲಿ ನೋ ಅನ್ರಿ, ಅಲ್ಲಿ ಏನೂ ಬರಂಗಿಲ್ಲ. ಅದು ಮುಂದೆ ನಮಗೆ ನೋಡ್ಕೊಳ್ಳೋದೈತಿ ಇನ್ವೆಂಟ್ರಿ ಬಂದಾಗ. ಇಲ್ಲಿ ಎಷ್ಟು ಅಮೌಂಟ್, 25,000. ಇಲ್ಲಿ ಪರ್ಚೇಸ್ ಅಕೌಂಟ್ ಅಂತೂ ಫಿಕ್ಸ್ ಐತಿ, ಚೇಂಜ್ ಆಗಂಗಿಲ್ಲ. ಹಿಂಗ ನಾವ ಇನ್ನೇನ ನಂಬರ್ ಹಾಕೋದು, ಮತ್ತೆ ಯಾರ ಕಡೆಯಿಂದ ತಗೊಂಡ್ರಿ ಅವ್ರದ್ದು ಹೆಸರು, ಇಲ್ಲಾಂದ್ರೆ ಕ್ಯಾಶ್, ಮತ್ತೆ ಪರ್ಚೇಸ್. ಹೆಸರ ಕ್ಯಾಶ ಪರ್ಚೇಸ್ ಮುಗಿದು. ಓಕೆ, ಹೆಸರು ತೋರಿ ಅಥವಾ ಕ್ಯಾಶ್ ತೋರಿ, ಕೆಳಗೆ ಪರ್ಚೇಸ್ ಫಿಕ್ಸ್ ಐತಿ, ಮುಗಿದು ಹೋದ ಎಂಟ್ರೀಸ್ ಅನ್ನ. ಇವ್ ಎರಡ ಎಂಟ್ರಿ ಮುಗಿತ, ಮತ್ತೆ ಬೇರೆ ಎಂಟ್ರಿನ ಆಗಂಗಿಲ್ಲ ಪರ್ಚೇಸ್ ಒಳಗ. ಇನ್ನ ಸೇಲ್ಸ್ ಎಂಟ್ರಿಗಾಗಿ ಶಾರ್ಟ್ ಕಟ್ ಕೀ ಏನೈತಿ, F8 ಕೀ ಒತ್ರಿ. ಇದ ಇನ್ವಾಯ್ಸ್ ಮೋಡದಲ್ಲಿ ಬಂತು. ನಾವು ಇಲ್ಲಿ ಕಂಟ್ರೋಲ್ ವಿ. ಡೇಟ್ ಗಾಗಿ F2. ಅಲ್ಲಿ ನಂಬರ್, ರೆಫರೆನ್ಸ್ ನಂಬರ್, ಬಿಲ್ ನಂಬರ್ ನಾವು ಹಾಕ್ತಿವಿ 1. ಇಲ್ಲಿ ಕ್ಯಾಶ್ ಮಾರಾಟ ಮಾಡಿದ್ರು, ಇನ್ನು ಉದ್ರಿ ಮಾರಾಟ ಮಾಡಿದ್ರು. ಕ್ಯಾಶ್ ಮಾಡಿದೀವಿ ಅಂದ್ರೆ ಕ್ಯಾಶ್ ತಗೊಳ್ಳೋದಿಲ್ಲಿ ಎಷ್ಟು ರೂಪಾಯಿದ, 50,000. ಓಕೆ, ಇಲ್ಲಿ 2 ಸೇಲ್ಸ್ ಅಕೌಂಟ್ ಫಿಕ್ಸ್ ಐತಿ, ಚೇಂಜ್ ಆಗಂಗಿಲ್ಲ. ಇಲ್ಲಿ ಸೇಲ್ಸ್ ಅಕೌಂಟ್ ಐತೆನಾ, ಇಲ್ಲ. ಇಲ್ಲಿನ ಅಲ್ಟ್ ಸಿ ಹೋಗ್ತೀನಿ, ಸೇಲ್ಸ್ ಅಕೌಂಟ್. ಅಂಡರ್ ಗ್ರೂಪ್ ಸಂಡ್ರಿ ಡೇಟರ್ ತಗೋಬೇಕು, ಕ್ರೆಡಿಟ್ ನ. ಇಲ್ಲಿ ನಾವು ತಪ್ಪು ಮಾಡ್ತೀವಿ, ಇದು ದೊಡ್ಡ ತಪ್ಪಾಗಿ ಬಿಡ್ತೈತಿ, ಅದು ಎಂಟ್ರಿನ ಆಗಂಗಿಲ್ಲ. ಏನ್ ತಗೋಬೇಕು, ಸೇಲ್ಸ್ ಅಕೌಂಟ್ ಅನ್ನ ತಗೋಬೇಕು. ಓಕೆ, ಗೊತ್ತಾಯ್ತು.
ಸೇಲ್ಸ್ ಅಕೌಂಟ್ ಅನ್ನು ತಗೋಬೇಕಲ್ಲ, ಅಮೌಂಟ್ 50,000. ನಾ ಕೇಳಿದ ತಕ್ಷಣ ಮತ್ತ ಲೆಟರ್ ಕ್ರೆಡಿಟ್ ಅದೇ ಯಾವ್ದು ಇರ್ಬೇಕಲ್ಲ, ಅದ್ರಾಗಿಂದ ಹೇಳೋ ಪ್ರಯತ್ನ ಮಾಡ್ತೀರಿ. ಇಲ್ಲ, ನಮಗ್ ಗೊತ್ತಾಗಿರ್ಬೇಕು, ಇದು ಲೆಟರ್ ಕ್ರೆಡಿಟ್ ಬರಂಗಿಲ್ಲ, ಇದು ಸೇಲ್ಸ್ ಬರ್ತದೆ. ನೀವ್ ಯಾವಾಗ ನಂಗೆ ತಿರುಗಿ ಉತ್ತರ ಕೊಡ್ತೀರಿ ಸೇಲ್ಸ್ ಸರ್ ಈಗ ಲೆಟರ್ ಕ್ರೆಡಿಟ್ ಅಲ್ಲ ಅಂತ, ಆಗ ನಾ ತಿಳ್ಕೊತೀನಿ ಕರೆಕ್ಟ್ ಇವ್ರಿಗೆ ಬಂದೈತಿ. ಮುಂದೆ ನಾ ಬಹಳಷ್ಟು ಸಲ ಮತ್ತೆ ಕೇಳ್ತೀನಿ, ಆಗು ನೋಡು. ಓಕೆ, ಸೇಲ್ಸ್ ಅಕೌಂಟ್ ಆತಲ್ಲ. ಇನ್ನ ಉದುರಿ ಮಾರಾಟ ಮಾಡಿದೀವಿ ಅಂದ್ರ ಇಲ್ಲಿ ಆ ಕಂಪನಿ ಹೆಸರು ಐತಿ ನೋಡೋದು. ಇಲ್ಲ ಅಂದ್ರೆ ಮಾಡ್ಕೋಬೇಕಂದ್ರೆ ಶಾರ್ಟ್ಕಟ್ ಕೀ Alt C, XYZ and company. Under group sales or purchase or sundry debtor. Sales andra debtor, purchase andra creditor. It ನೆನಪಿಟ್ಕೊಳ್ಳಿ. ಓಕೆ, ಅಮೌಂಟ್ ಎಷ್ಟು ಅಮೌಂಟ್ ಐತಿ ನಾವು ಉದ್ರಿ ಮಾರಾಟ ಮಾಡಿರೋದು ಸೇಲ್ಸ್ ಆಯ್ತು. ಇದಾತು ಪರ್ಚೇಸ್ ಸೇಲ್ಸ್. ಇನ್ನು ರಿಸಿಪ್ಟ್ ರೊಕ್ಕ ಬರ್ತಾವಲ್ಲ, ಯಾರ ಕಡೆಯಿಂದ ಬರ್ತಾವು, ಯಾರಿಗೆ ಮಾರಾಟ ಮಾಡಿದೀವಿ ಹೇಳ್ರಿ. ಮಾರಾಟ ಯಾರಿಗೆ ಮಾಡಿದೀವಿ ನಾವು ಉದ್ರಿ? ಎಬಿಸಿಗೆ ಮಾಡಿದೀವೋ XYZ ಯಾವ ಕಂಪನಿ ಬೇಕಲ್ಲ, ಎಬಿಸಿಗೆ ಮಾರಾಟ ಮಾಡಿದೀವೋ XYZ ಮಾಡಿದೀವೋ XYZ. ಓಕೆ, ಅಂದ್ರೆ ನಾವು ರಿಸಿಪ್ಟ್ ದಲ್ಲಿ ಹೋಗ್ತೀವಿ. ರಿಸಿಪ್ಟ್ ಗಾಗಿ ಶಾರ್ಟ್ಕಟ್ ಕೀ F6. ಇಲ್ಲಿ ರಿಸಿಪ್ಟ್ ದಾಗ ಬಂದಿವಿ. ಇಲ್ಲಿ ಇನ್ನೂ ಒಂದು ತೊಂದರೆ ಏನ್ ಬರ್ತೈತಿ, ನೀವು ಅಲ್ಲಿ ಎಸ್ ನೋ ಅಂದಿರ್ಲಿಕ್ಕೆ ಇಲ್ಲಿ ಸಿಂಗಲ್ ಎಂಟ್ರಿ ಸಿಸ್ಟಮ್ ಡಬಲ್ ಎಂಟ್ರಿ ಸಿಸ್ಟಮ್ ಬರ್ತೈತಿ. ಅದನ್ನ ನಾವು ಚೇಂಜ್ ಮಾಡ್ಕೋಬೇಕು. ಹೆಂಗ್ ಬರ್ತೈತೆ ಅಂದ್ರೆ F12 ನ ಇಲ್ಲಿ ಒತ್ತೀನಿ, ಇಲ್ಲಿ ಎಸ್ ಅನ್ನಿ, ಇಲ್ಲಿ ನೋಡ್ರಿ ಹಿಂಗ್ ಬರ್ತೈತಿ, ಮ್ಯಾಲೆ ಅದು ಕ್ಯಾಶ್ ಅಂತ ಕೇಳ್ತೈತಿ. ಇದು ನಾವು ಮುಂದೆ ನೋಡ್ಕೊಂಡು ಎದಕ್ಕ ಯಾವ ಟೈಮ್ದಲ್ಲಿ ಇದು ಬಳಕೆ ಮಾಡೋದು. ಹಿಂಗ್ ಬಂದಿತ್ತಂದ್ರೆ ಇಲ್ಲಿ ಕನ್ಫ್ಯೂಷನ್. ಸರ್ ಅದು ಸರ್ ತೋರಿಸಿರು ಮ್ಯಾಲೆ ಒಂದ ಕೆಳಗ ಒಂದ ಬರ್ತೈತಿ, ಇದನ್ ಮ್ಯಾಲಿನ ಬಂತ. ಇಲ್ಲಿ ನಾವೇನ್ ಮಾಡೋಣ, ಡಬಲ್ ಎಂಟ್ರಿ ಸಿಸ್ಟಮ್ ದಾಗ ತಗೊಳ್ಳೋಣ. F12 ಪ್ರೆಸ್ ಮಾಡ್ರಿ, ಇಲ್ಲಿ ಬಂದ ನೋ ಅನ್ರಿ. ಹಂಗ ಬಂದಿತ್ತಂದ್ರೆ ಇಲ್ಲಿ ರಿಸಿಪ್ಟ್ ಈಗ ಬಂತಲ್ಲ ಡಬಲ್ ಎಂಟ್ರಿ ಸಿಸ್ಟಮ್ ದಲ್ಲಿ. ಈಗ ನಾವ ಯಾರ ಕಡೆಯಿಂದ ರೊಕ್ಕ ಬಂದಾವು ಅದು ಫಸ್ಟ್ ಅಕೌಂಟ್. ಯಾರ ಕಡೆಯಿಂದ ಬಂದಾವು, ನೀವೆಲ್ಲರೂ ಮತ್ತೆ ಎಬಿಸಿ ತಗೊಂಡ್ರಿ, ಅದ್ರ ಕೊಡೋದೈತಿ, ಅದು ತಗೊಂಡ್ರಿ ಅಂದ್ರ ಅದ್ರ ಆಗಾಗ ಕೊಡ್ಬೇಕು. ಮತ್ತ ಎಲ್ಲ ತಪ್ಪಾಗಿಬಿಡ್ತಾವು. ಇಲ್ಲಿ ಕರೆಕ್ಟ್ ಆಗಿ XYZ ಕಂಪನಿ ಕಡೆಯಿಂದ ನಮಗೆ ಬಂದೈತಿ. ಎಷ್ಟು ಬಂದಾವು ಅಮೌಂಟ್ ನಾವಲ್ಲಿ ಬರಿತೀವಿ. ಒಂದು 25,000 ರೂಪಾಯಿ ಕೊಟ್ಟ ನಾವ, ಅಂದ್ರೆ ಎಷ್ಟು ಉಳಿತಿಲಿ 15,000. ನೀವು ಅವಾಗ ಇಲ್ಲಿ XYZ ಕಂಪನಿ ತಗೋತೀನಿ, ಅವನ ಕಡೆಯಿಂದ ಎಷ್ಟು ಅಮೌಂಟ್ ಬರಬೇಕು ಇಲ್ಲಿ ನಮಗ್ ಕಾಣ್ತೈತಿ. ಇಷ್ಟು ಅಮೌಂಟ್ ಇವನ್ ಕಡೆಯಿಂದ ಬರ್ಬೇಕಂತ, ಅದ್ರ ಅರ್ಧ ಇಲ್ಲಿ ನಾವು ಬರೆದು ಬಿಡೋದು. ಓಕೆ, ಅರ್ಧ ಬಂದವಂತ. ಬಾಯ್ ಕ್ಯಾಶ್ ಕೊಟ್ಟಾನು ಚೆಕ್ ಕೊಟ್ಟಾನು. ಒಂದ್ ವೇಳೆ ಅವ ಚೆಕ್ ಕೊಟ್ಟಿದ್ದು ಅಂದ್ರೆ ನಾವೇನ್ ಮಾಡ್ತೀವಿ, ಇಲ್ಲಿ ಬ್ಯಾಂಕ್ ಅಕೌಂಟ್ ಹೋಗ್ತೀವಿ. ಬ್ಯಾಂಕ್ ಅಕೌಂಟ್ ಅಂತೂ ಇಲ್ಲಿ ಇಲ್ಲ, ನಮ್ಮ ಅಕೌಂಟ್ ಅಲ್ಲಿ ಮಾಡ್ಕೋಬೇಕು. ಮಾಡ್ಕೊಳಕ ಶಾರ್ಟ್ಕಟ್ ಕೀ Alt C, ಬ್ಯಾಂಕ್ ಆಫ್ ಮಹಾರಾಷ್ಟ್ರ ಅಥವಾ SBI, ಯಾವ ಬ್ಯಾಂಕ್ ಬೇಕು ಅದನ್ನ ಓದ್ತೀವಿ. ಅಂಡರ್ ಗ್ರೂಪ್ ಬ್ಯಾಂಕ್ ಅಕೌಂಟ್, ಅಂಡರ್ ಗ್ರೂಪ್ ಬ್ಯಾಂಕ್ ಅಕೌಂಟ್, ಎಂಟರ್. ಬ್ಯಾಂಕ್ ಅಕೌಂಟ್ ಗೊತ್ತಾತು, ಎಂಟರ್. ಇಲ್ಲಿ ಚೆಕ್ ನಂಬರ್ ನಮಗ ಬರಿಬೇಕು. ಯಾವ ಬ್ಯಾಂಕ್ ಚೆಕ್ ಕೊಟ್ಟಾರು ಅದು ತಗೋಬೇಕು ನಾವು. ಅಲ್ಲಿ ಸ್ಪೆಸಿಫೈ ಬ್ಯಾಂಕ್ ಅಕೌಂಟ್ HDFC ಬ್ಯಾಂಕ್ ಅಂತ ನಾವು ಇಲ್ಲಿ ತಗೊಂಡಿವಿ. ಎಂಟರ್ ಆಯ್ತು. ನಮ್ಮ ಬ್ಯಾಂಕ್ ಅಕೌಂಟ್ ಹಾಕಬೇಕು. ಅಲ್ಲಿ ಬ್ಯಾಂಕ್ ಆಫ್ ಮಹಾರಾಷ್ಟ್ರ ನಮ್ಮದೇ ಬ್ಯಾಂಕ್, ಅಲ್ಲಿ ಹಾಕೋಬೇಕು ನಮ್ಮ ಬ್ಯಾಂಕ್ ಅಕೌಂಟ್. ಮುಂದ ಯಾವ ಬ್ಯಾಂಕಿಂದ ಚೆಕ್ ಕೊಟ್ಟಾನು ಆ ಬ್ಯಾಂಕ್ ಹೆಸರು ಹಾಕಬೇಕು. ಓಕೆ, ಇನ್ನ ಪೇಮೆಂಟ್ ರೊಕ್ಕ ನಾವು ಯಾರಿಗೆ ಕೊಡ್ಬೇಕಾಗೈತಿ, ABC ಕಂಪನಿಗೆ. ಪೇಮೆಂಟ್ ಒಳಗೆ ಹೋಗ್ತೀವಿ F5, ಯಾರಿಗೆ ಕೊಡ್ಬೇಕಾಗೈತಿ ಕಂಪನಿ ನೇಮ್, ಎಷ್ಟು ಕೊಡ್ಬೇಕಾಗೈತಿ 25 ಕೊಡೋದೈತೆ, ನಾವು 15,000 ಕೊಡ್ತೀವಿ. ಟು
ಚೆಕ್ ಕೊಟ್ಟಿದೀವಿ ಅಂದ್ರೆ ಬ್ಯಾಂಕ್ ಅಕೌಂಟ್, ಕ್ಯಾಶ್ ಕೊಟ್ಟಿದೀವಿ ಅಂದ್ರೆ ಕ್ಯಾಶ್. ಇಲ್ಲೇನ ಕ್ಯಾಶ್ 5,000 ರೂಪಾಯಿ ಕೊಟ್ಟಿದೀವಿ. ಆನಂತರ ಟು ಬ್ಯಾಂಕ್ 10,000 ರೂಪಾಯಿ ಕೊಟ್ಟಿದೀವಿ. 10,000. ಇಲ್ಲಿ ನಾವು ಚೆಕ್ ನಂಬರ್ ತಗೋತೀವಿ. ಚೆಕ್ ನಂಬರ್ ಅಲ್ಲೆಲ್ಲ ಇರ್ತಾವು, ನಾವು ಅಲ್ಲಿ ಆಡ್ ಮಾಡ್ಕೋಬಹುದು. ಎಂಟರ್. ಹಿಂಗ ನಾವು ಪೇಮೆಂಟ್ ಎಂಟ್ರಿ ಪಾಸ್ ಮಾಡ್ಕೋಬಹುದು.